ಅದೇನು ನಯವಿನಿ, ಅದೇನು ಮಾತುಕತೆ. ಸಾಲ ತಗೊಳ್ಳುವಾಗ ತಗೊಳ್ಳೋರಷ್ಟು ಒಳ್ಳೆಯವರೇ ಈ ಭೂಮಿ ಮೇಲೆ ಮತ್ತೊಬ್ಬರಿರೋದಿಲ್ಲ. ಅದೇ ತಗೊಂಡ ಹಣ ವಾಪಸ್ ಕೊಡುವಾಗ ಮಾತ್ರ ಅವರಷ್ಟು ಕನಿಷ್ಠ ನಿಕೃಷ್ಟ ಜನ ಮತ್ತೊಬ್ಬರಿಲ್ಲ ಅನಿಸುವಷ್ಟರ ಮಟ್ಟಿಗೆ ಪಿಕ್ಚರ್ ತೋರಿಸ್ಬಿಡ್ತಾರೆ. ಯಾಕಾದರೂ ಹಣ ಕೊಟ್ಟುವಪ್ಪ, ಏನೋ ಗೊತ್ತಿರೋ ಜನ ಅಂತ ಸಹಾಯ ಮಾಡಿದರೆ ಈ ರೀತಿನ ಸತಾಯಿಸೋದು ಜನ ಸರಿ ಇಲ್ಲಪ್ಪ. ಇನ್ಯಾರಿಗೂ ಪ್ರಾಣ ಹೋಗ್ತಿದ್ರು ಕೂಡ ಸಾಲ ಕೊಡಲೇಬಾರದಪ್ಪ ಅನ್ನುವಷ್ಟರ ಮಟ್ಟಿಗೆ ರೇಜಿಗೆ ಹುಟ್ಟುಬಿಡುತ್ತೆ. ಅದಕ್ಕೆ ಸಾಲವನ್ನು ಶೂಲ ಅಂದಿರೋದು. ಅದು ಬರೀ ತಗೊಂಡಿರೋರಿಗಷ್ಟೇ ಅಲ್ಲ, ಎಷ್ಟೋ ಸಲ ಸಾಲ ಕೊಡೋ ಜನಕ್ಕೂ ಕೂಡ ಶುರುವಾಗಿ ಬಿಡುತ್ತೆ ಸಾಲ. ಹೀಗಾಗಿ ಕೊಟ್ಟ ಸಾಲದ ಹಣವನ್ನು ವಾಪಸ್ಸು ಪಡೆಯುವುದು ಇಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗಿದೆ. ಆದರೆ ಸನಾತನ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೀತಿ ಸಾಲದ ತೊಂದರೆ ಅಂದರೆ ಕೊಟ್ಟ ಹಣ ವಾಪಸ್ಸು ಬರದೇ ಇದ್ದಾಗ ಏನು ಮಾಡಬೇಕು ಅನ್ನೋದಕ್ಕೆ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ಕೊಡಲಾಗಿದೆ. ಸಾಲದ ವಿಚಾರಕ್ಕೆ ಸಂಬಂಧಿಸಿದ ಗ್ರಹಗಳಾದ ಮಂಗಳ ಮತ್ತು ಶನಿ ದೇವರ ಒಲುಮೆಯ ಮೂಲಕ ಹಾಗೂ ಕೆಲವು ನಿರ್ದಿಷ್ಟ ಪೂಜೆಗಳನ್ನು ಮಾಡುವ ಮೂಲಕ ಸಿಲುಕಿರುವ ಹಣವನ್ನು ವಾಪಸ್ ಬಿಡಿಸಿಕೊಡಬಹುದು ಅಂತ ಹೇಳಲಾಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಿಸಿದ ಅತ್ಯಂತ ಪರಿಣಾಮಕಾರಿ ಮತ್ತು ಸಾತ್ವಿಕವಾದ ಪ್ರಮುಖ ಪರಿಹಾರಗಳೇನು ನೋಡೋಣ. ಮತ್ತು ನಾವೇನು ಮಾಡಿದರೆ ತಿಂಗಳುಗಳಿಂದ ವರ್ಷಗಳಿಂದ ಲಾಕ್ ಆಗಿರೋ ಹಣ ವಾಪಸ್ ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೀಕ್ಷಕರೇ, ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರದೆ ಲಾಕ್ ಆಗೋದಕ್ಕೆ ಒಂದು ಪ್ರಬಲ ಕಾರಣವೂ ಇರುತ್ತೆ. ಯಾರಿಗೆ ಹಣ ಕೊಟ್ಟಿರ್ತೀರೋ ಅವರ ಜಾತಕ ಮತ್ತು ನಿಮ್ಮ ಜಾತಕದ ನಡುವೆ ಷಷ್ಟಾಷ್ಟಕ ದೋಷ ಇದ್ದರೆ ಹಣ ವಾಪಸ್ ಬರುವುದು ತಡವಾಗುತ್ತೆ. ಅಂತಹ ಸಮಯದಲ್ಲಿ ದೇವರ ಮೊರೆ ಹೋಗುವುದೇ ಉತ್ತಮ ದಾರಿ. ಇದಕ್ಕೆಂದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟ ಹಣ ವಾಪಸ್ಸು ಪಡೆಯಲು ಒಂದು ಅತ್ಯಂತ ಸರಳ ಪರಿಹಾರವಿದೆ. ಅದುವೇ ವೀಳ್ಯದೆಲೆ ಮತ್ತು ಉಪ್ಪಿನ ಪರಿಹಾರ. ಈ ನಂಬಿಕೆ ಪ್ರಕಾರ ಕಲ್ಲುಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಮತ್ತು ವೀಳ್ಯದೆಲೆ ಶುಭದ ಸಂಕೇತ. ಹೀಗಾಗಿ ಸಾಲ ತೆಗೆದುಕೊಂಡವರ ಹೆಸರನ್ನ ವೀಳ್ಯದೆಲೆಯ ಮೇಲೆ ಕೆಂಪು ಶಾಯಿಯಲ್ಲಿ ಬರೆದು ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಇಟ್ಟು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಉತ್ತರ ದಿಕ್ಕಿನಲ್ಲಿ ಅಂದರೆ ಕುಬೇರ ಮೂಲೆಯಲ್ಲಿ ಇಟ್ಟರೆ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಎಂದು ನಂಬಲಾಗುತ್ತೆ. ಇದು ಸಂಪೂರ್ಣವಾಗಿ ನಿಮ್ಮ ಸಂಕಲ್ಪ ಶಕ್ತಿ ಮತ್ತು ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲವಾದರೂ ಅನೇಕರು ಇದನ್ನು ಶ್ರದ್ಧೆಯಿಂದ ಪಾಲಿಸುತ್ತಾರೆ ಮತ್ತು ಅವರಿಗೆ ಫಲಗಳು ಕೂಡ ಸಿಕ್ಕಿವೆ. ಇದಲ್ಲದೆ ಸನಾತನ ಧರ್ಮದಲ್ಲಿ ಕೊಟ್ಟ ಸಾಲ ಹಿಂದಿರುಗಲು ಕೆಲವು ಶಾಸ್ತ್ರೀಯ ಪರಿಹಾರಗಳು ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಲದ ವ್ಯವಹಾರಗಳಿಗೆ ಕುಜ ಅಂದರೆ ಮಂಗಳ ಗ್ರಹ ಮೂಲಕಾರಕ. ಹೀಗಾಗಿ ಕೊಟ್ಟ ಹಣ ವಾಪಸ್ ಬರಬೇಕಾದರೆ ಕುಜನ ಅನುಗ್ರಹ ಬೇಕೇ ಬೇಕು. ಇದಕ್ಕೆ ಅಂಗಾರಕ ಸ್ತೋತ್ರ ಪಠಣೆಯು ಕೂಡ ಪರಿಹಾರವಾಗಬಲ್ಲದು. ಮಂಗಳವಾರದಂದು ಸ್ನಾನ ಮಾಡಿ ಕೆಂಪು ಹೂಗಳಿಂದ ಸುಬ್ರಹ್ಮಣ್ಯ ಅಥವಾ ಆಂಜನೇಯನನ್ನು ಪೂಜೆ ಮಾಡಬೇಕು. ಋಣವಿಮೋಚಕ ಅಂಗಾರಕ ಸ್ತೋತ್ರವನ್ನು ಪಠಿಸಬೇಕು. ಭೂಮಿಪುತ್ರೋ ಮಹಾತೇಜ ಕುಮಾರೋ ರಕ್ತವಸ್ತ್ರಕಃ ಎಂಬ ಸ್ತೋತ್ರ ಪಠಿಸೋದ್ರಿಂದ ಸಿಕ್ಕಿಬಿದ್ದ ಹಣ ಬಿಡುಗಡೆಯಾಗುತ್ತೆ ಅನ್ನೋದು ಒಂದು ಸನಾತನ ನಂಬಿಕೆ. ಪ್ರತಿದಿನ ಬೆಳಗ್ಗೆ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಬೆಲ್ಲ, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಅರ್ಘ್ಯವನ್ನು ಬಿಡೋದು ಕೂಡ ಉತ್ತಮ ಪರಿಹಾರ ಎನ್ನಲಾಗಿದೆ. ಯಾಕಂದರೆ ಸೂರ್ಯನ ತೇಜಸ್ಸು ಸಾಲ ಕೊಟ್ಟವರಿಂದ ವಾಪಸ್ಸು ಪಡೆಯೋದಕ್ಕೆ, ಹಣವನ್ನು ವಾಪಸ್ ಪಡೆಯೋದಕ್ಕೆ ನಿಮಗೆ ಆ ತೇಜಸ್ಸಿನ ಶಕ್ತಿ ಬೇಕಾಗುತ್ತದೆ. ಈ ವೇಳೆ ಓಂ ಆದಿತ್ಯಾಯ ನಮಃ ಅಂತ ಹೇಳ್ತಾ ನನ್ನ ಹಣ ಶೀಘ್ರವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥಿಸಬೇಕು. ಸೂರ್ಯನು ಮಂಗಳ ಮಿತ್ರನಾಗಿರುವುದರಿಂದ ಇದು ಫಲ ಕೂಡ ನೀಡುತ್ತೆ. ಅಲ್ಲದೆ ಋಣ ವಿಮೋಚನ ಲಿಂಗೇಶ್ವರ ಪೂಜೆಯನ್ನು ಮಾಡೋದು ಕೂಡ ಉತ್ತಮ. ಮಂಗಳವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಧಾನ್ಯ ದಾನ ಮಾಡೋದು ಅಥವಾ ಶಿವನಿಗೆ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಶಿವನಿಗೆ ಋಣ ವಿಮೋಚನ ಅನ್ನೋ ಹೆಸರು ಇದೆ. ಇದರ ಜೊತೆಗೆ ವಿಘ್ನ ನಿವಾರಕನಾದ ಗಣೇಶನಿಗೆ ಋಣಹರ್ತ ಅನ್ನೋ ಹೆಸರಿದೆ. ಹೀಗಾಗಿ ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಅರ್ಪಿಸಿ, ಅಲ್ಲದೆ ಪ್ರತಿದಿನ ಸ್ನಾನದ ನಂತರ ಓಂ ಗಣೇಶ ಋಣಂ ಚಿಂದಿ ವರೆಣ್ಯ ಹುಂ ನಮ ಫಟ್ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದು ಹಣಕಾಸಿನ ಅಡೆತಡೆಗಳನ್ನು ನಿವಾರಿಸಿ ಎದುರಾಳಿಯ ಮನಸ್ಸನ್ನು ಬದಲಾಗುವಂತೆ ಮಾಡುತ್ತದೆ ಅನ್ನೋ ನಂಬಿಕೆ ಇದೆ. ಇದರ ಜೊತೆಗೆ ಕಾರ್ತವೀರ್ಯಾರ್ಜುನನ ಸ್ತೋತ್ರ ಸಹ ಪರಿಣಾಮಕಾರಿ ಪರಿಹಾರ ಎನ್ನಲಾಗಿದೆ ಸಾಲ ವಾಪಸ್ ಪಡೆಯಲು. ಪುರಾಣಗಳ ಪ್ರಕಾರ ಕಳೆದು ಹೋದ ವಸ್ತುಗಳು ಅಥವಾ ಸಿಕ್ಕಿ ಹಾಕಿಕೊಂಡ ಹಣವನ್ನು ಮರಳಿ ಪಡೆಯುವುದಕ್ಕೆ ಕಾರ್ತವೀರ್ಯಾರ್ಜುನನ ಮಂತ್ರ ರಾಮ ಮಾಡದಂತೆ ಕೆಲಸ ಮಾಡುತ್ತೆ. ಸಂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಕಾರ್ತವೀರ್ಯಾರ್ಜುನನ ಫೋಟೋ ಅಥವಾ ದೀಪವನ್ನು ನೆನೆದು ಓಂ ನಮೋ ಭಗವತೆ ಕಾರ್ತವೀರ್ಯಾರ್ಜುನಾಯ ಹೃತದ್ರವ್ಯ ಪುನಃ ಪ್ರಾಪ್ತರ್ಥ್ಯಂ ಹ್ರೀಂ ಫಟ್ ಸ್ವಾಹ ಅನ್ನೋ ಮಂತ್ರವನ್ನು 48 ದಿನಗಳ ಕಾಲ ಶ್ರದ್ಧೆಯಿಂದ ಮಾಡಿದರೆ ಫಲಿತಾಂಶ ಖಚಿತ ಎನ್ನಲಾಗುತ್ತೆ. ಮಂಗಳವಾರ ಗೋಧಿ ಹಿಟ್ಟಿನ ದೀಪದೊಂದಿಗೆ ಆಂಜನೇಯನ ಪೂಜೆ ಮಾಡೋದು ಸಹ ಸರಳ ಪರಿಹಾರವಾಗಿದೆ. ಸಾಲದ ವಿಷಯಗಳಿಗೆ ಮಂಗಳವಾರ ಮತ್ತು ಆಂಜನೇಯ ಸ್ವಾಮಿ ಅಧಿಪತಿ. ಹೀಗಾಗಿ ಸತತ 9 ಅಥವಾ 11 ಮಂಗಳವಾರಗಳಂದು ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಗೋಧಿ ಹಿಟ್ಟಿನಿಂದ 2 ದೀಪಗಳನ್ನು ತಯಾರಿಸಿ ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ, ಇದಾದ ಬಳಿಕ ನನ್ನ ಹಣ ಶೀಘ್ರವಾಗಿ ವಾಪಸ್ ಬರಲಿ ಅಂತ ಸಂಕಲ್ಪ ಮಾಡಿ ದೇಗುಲದಲ್ಲಿ ಕುಳಿತು ಹನುಮಾನ್ ಚಾಲೀಸ ಅಥವಾ ಬಜರಂಗ ಬಾಣವನ್ನು ಪಠಿಸಬೇಕು. ಇನ್ನು ಸಾಲಗಾರರು ಮೋಸ ಮಾಡುವ ಬುದ್ಧಿಯನ್ನೇನಾದರೂ ತೋರಿಸ್ತಾ ಇದ್ದರೆ ಅಥವಾ ತುಂಬ ಸತಾಯಿಸ್ತಾ ಇದ್ದರೆ ಕಾಲಭೈರವನ ಮೊರೆ ಹೋಗಬಹುದು. ಭಾನುವಾರ ಸಂಜೆ ಅಥವಾ ಅಷ್ಟಮಿ ತಿಥಿಯಂದು ಭೈರವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಇದು ನ್ಯಾಯದ ಪರವಾಗಿ ಕೆಲಸ ಮಾಡುತ್ತೆ.
ಈ ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರಲಾರದೆ ಸತಾಯಿಸ್ತಾ ಇದ್ದರೆ ಕೆಲವೊಮ್ಮೆ ವಾಸ್ತು ಪರಿಹಾರಗಳು ಕೂಡ ನೆರವಾಗ್ತವೆ ನೋಡಿ. ಸಾಲಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳು, ಚೆಕ್ ಅಥವಾ ಪ್ರಾಮಿಸರಿ ನೋಟ್ಗಳಿದ್ದರೆ ಅವುಗಳನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ವಾಯುವ್ಯ ಮೂಲೆಯಲ್ಲಿ ಇಡಿ. ವಾಯುವ್ಯ ದಿಕ್ಕು ಚಲನೆಯ ದಿಕ್ಕಾಗಿದೆ. ಅಲ್ಲಿಟ್ಟ ವಸ್ತುಗಳು ಬೇಗನೆ ಇತ್ಯರ್ಥವಾಗುತ್ತೆ ಅನ್ನೋ ನಂಬಿಕೆ ಇದೆ. ವೀಕ್ಷಕರೇ, ಇದಿಷ್ಟು ಕೊಟ್ಟ ಹಣ ಅಂದರೆ ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರದೆ ಸತಾಯಿಸ್ತಾ ಇದ್ದಾಗ ನಾವೇ ಕಂಡುಕೊಳ್ಳಬಹುದಾದಂಥ ಅತ್ಯಂತ ಸರಳ ಪರಿಹಾರ ಸೂತ್ರಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.